ರೇಷ್ಮೆ ಬೆಳೆಗೆ ಹೆಚ್ಚು ಒತ್ತು ಕೊಡಿ, ರೈತರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಸಲಹೆ. ರೇಷ್ಮೆ ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ವಂತಿಗೆಯಿಂದ 50% ರಾಜ್ಯ ಸರ್ಕಾರದಿಂದ 25% ಹಣ ನೀಡುತ್ತೆ. ರೈತರು 25% ಹಣ ಹಾಕಿಕೊಂಡು ಯಂತ್ರಗಳನ್ನು ಖರೀದಿಸಿ ಇದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಬಾಗೇಪಲ್ಲಿ ಪಟ್ಟಣದ ರೇಷ್ಮೆ ಇಲಾಖೆಯ ಕಚೇರಿ ಆವರಣದಲ್ಲಿ ರೈತರಿಗೆ ಕಲ್ಟಿವೇಟರ್, ಬುಡ ಕತ್ತರಿಸುವ ಯಂತ್ರ, ಕಳೆ ತೆಗೆಯುವ ಯಂತ್ರ ಹಾಗೂ ಇನ್ನಿತರೆ ಸಲಕರಣೆಗಳನ್ನು 94ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ರೇಷ್ಮೆ ಬೆಳೆಯನ್ನು ಅಭಿವೃದ್ಧಿಪಡಿಸಲು ರೈತರಿಗೆ ರಿಯಾಯಿತಿ ದರದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ವಂತಿಗೆಯಿಂದ 50% ರಾಜ್ಯ ಸರ್ಕಾರದಿಂದ 25% ಹಣ ನೀಡುತ್ತೆ. ರೈತರು 25% ಹಣ ಹಾಕಿಕೊಂಡು ಯಂತ್ರಗಳನ್ನು ಖರೀದಿ ಮಾಡಬಹುದು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಎಲ್ಲಾ ರೈತರನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಸಲಕರಣೆಗಳನ್ನು ನೀಡಲಾಗುತ್ತಿದೆ. ಫಲಾನುಭವಿಗಳು ಇದರ ಸದುಪಯೋಗ ಪಡಿಸಿಕೊಂಡು ಈ ತಾಲೂಕಿನಲ್ಲಿ ಹೆಚ್ಚು ರೇಷ್ಮೆ ಬೆಳೆಗಳನ್ನು ಬೆಳೆಯಬೇಕು ಎಂದರು. ಬುಡ ಕಟ್ ಮಾಡೋದು ಎಲ್ಲ ಸಲಕರಣೆಗಳು ರೈತರಿಗೆ ಹೈಯೆಸ್ಟ್ ಸಬ್ಸಿಡಿ, ಅವ್ರು ಮಿನಿಮಮ್ ರೈತರ ವಂತಿಗೆ ಇದೆ. ಈ ಮುಖಾಂತರ ಇವತ್ತು ನಾವು ಸುಮಾರು 95 ಫಲಾನುಭವಿಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ರೇಷ್ಮೆ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ದೃಷ್ಟಿಯಿಂದ ಇಂಥ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿರೋದು. ಈಗ ನಾನು ಕೇಳಿದ ಒಂದು 500 ಜನ ಇದ್ದಾರೆ ಬರೀ ನಮ್ಮ ರೇಷ್ಮೆ ಬೆಳೆಯೋದಂತ ಬಾಗೇಪಲ್ಲಿ ತಾಲೂಕಿನಲ್ಲಿ. ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು, ಇನ್ನ ಸರ್ಕಾರ ಸ್ವಲ್ಪ ಕೊಡ್ತೀನಿ ಅಂತ ನಾನು ಇಲಾಖೆಯವ್ರಿಗೆ ಹೇಳಿದ್ದೀನಿ. ಇನ್ನಷ್ಟು ಈ ರೇಷ್ಮೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳು ಕೆಲಸ ರಿಯಾಯಿತಿ ಮ್ಯಾಕ್ಸಿಮಮ್ 75%, ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರ 25%, ರೈತರು ಅಂತ 25%. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಶಾಪುರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಪ್ರತಿನಿತ್ಯ ಆಹಾರದ ಜೊತೆಗೆ ನೀರು ಸಹ ಅಷ್ಟೇ ಮುಖ್ಯ. ಈ ಭಾಗದಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಘಟಕಗಳು ಜಲಜೀವನ್ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೂ ಸಹ ನಲ್ಲಿಗಳ ಮುಖಾಂತರ ನೀರು ಸರಬರಾಜು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜಲಜೀವನ್ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಕಸಾಬಾ ಹೋಬಳಿ ಘಂಟಂಬಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬಕಾರಿಪಲ್ಲಿ, ಪೂಲವಾರಪಲ್ಲಿ, ಗೌನಿಪಲ್ಲಿ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳ ಉದ್ಘಾಟನೆ ಮಾಡಿ ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಚಿತ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿದರು. ಯಾವುದೇ ಸಮಸ್ಯೆಗಳಿರಲಿ ಪಟ್ಟಣದ ಗೃಹ ಕಚೇರಿಯಲ್ಲಿ ಪ್ರತಿ ಬುಧವಾರ ನಡೆಯುವ ಜನತಾ ದರ್ಶನದಲ್ಲಿ ನೇರವಾಗಿ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದರು. ಇವತ್ತು ಕುಡಿಯುವ ನೀರಿನ ಘಟಕಗಳು ಬೇಕೇ ಬೇಕು. ಕಾಶಾಪುರದಲ್ಲೊಂದು ಶುದ್ಧ ನೀರಿನ ಘಟಕ, ಔಕೋಲ್ಪಲ್ಲಿ ಒಂದು ಶುದ್ಧ ನೀರಿನ ಘಟಕ, ಮತ್ತೆ ನಮ್ಮ ಹೊಸಗುಡ್ಡೆಯಿಂದ ಮುಂದಕ್ಕೆ ಅಲ್ಲೊಂದು ಪುಲ್ಗವಾರಪಲ್ಲಿಯಲ್ಲಿ ಒಂದು ಘಟಕ, ಮತ್ತೆ ಗೌನ್ಪಲ್ಲಿಯಲ್ಲಿ 4 ಶುದ್ಧ ಕುಡಿಯುವ ಘಟಕಗಳು ಪ್ರಾರಂಭ ಮಾಡಿ ಇಲ್ಲಿ ಬಂದಿದ್ದೀವಿ. ಮತ್ತು ರೇಷ್ಮೆ ಇಲಾಖೆ ಸಲಕರಣೆಗಳು ಕೊಟ್ಟಿದ್ದು ಖಂಡಿತವಾಗೂ ಸರ್ಕಾರದ ಸಿಗುವಂತ ಸೌಲಭ್ಯ ರೈತರಾಗಿ ನೇರವಾಗಿ ಕೊಡಿಸೋದು ನನ್ನ ಜವಾಬ್ದಾರಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.